ಶಿವರುದ್ರಪ್ಪನವರು ರಚಿಸಿರುವ ಭೀಮಪದೆಯನ್ನು ಆಯ್ದುಕೊಂಡಿದ್ದೇನೆ. ಪಾಂಡವರು ಅಜ್ಞಾತವಾಸದಲ್ಲಿ 1 ವರ್ಷ ಕಳೆಯಲು ಇದ್ದ ಸಂದರ್ಭ. ಭೀಮನ ಅಂತರಂಗದ ಆಲಾಪವನ್ನು ಎಲ್ಲಿಯಾಗಿ ಬಿಚ್ಚಿಡುತ್ತಿದ್ದಾನೆ. ಸೀರೆಯುಟ್ಟು ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ ಒಬ್ಬ. ಇನ್ನೊಬ್ಬ ಕಾವಿಯೊಟ್ಟು ಮೂಲೆಗೆ ಕೂತಿದ್ದಾನೆ. ದನದ ಕೊಟ್ಟಿಗೆಯೊಬ್ಬ, ಕುದುರೆ ಲಾಯದಲ್ಲಿ ಮತ್ತೊಬ್ಬ. ದಾಳಿಗಳು ಅವರಿವರ ತಲೆಯ ಹೇನು ಹೆಕ್ಕುತ್ತ ಆಗಾಗ ನಮ್ಮನ್ನು ಕುಕ್ಕುತ್ತ. ನಾನು ಇದ್ದೇನೆ ಅಡುಗೆ ಮನೆಯಲ್ಲಿ ಉರಿಯ ಸೌದೆಗಳ ಚದಗಿ, ಪಾತ್ರೆಗಳಲ್ಲಿ ಕೊತ್ತ ಕೊತ್ತ ಕುದಿದು ಹಳೆಯ ನೆನಪುಗಳೆಂದು ರುಬ್ಬುತ್ತ. ಕಣ್ಣೆದುರು ತೇಲಿ ಬರುತ್ತವೆ ಕಂಡದ್ದು ಕಲಿದದ್ದು, ಬೆಂಕಿಗೆ ಬಿದ್ದು ಪಾರಾದದ್ದು. ಪಕಡ್ದಾಳ ಜೊತೆಗೆ ಉರಳಿ ಬಿದ್ದದ್ದು, ಬಿಚ್ಚಿದ ಜಡೆ ನನ್ನ ಕೆಳಗೆ ಮುಸುಗಟ್ಟಿ ನರಳಿತ್ತು. ಕಾಡು ಕಾವಾಗಿ ಅಲಿದದ್ದು. ನಿಟ್ಟುಸಿರಳಿ ಪಟ್ಟ ಬಿಚ್ಚಿ ತೇಲುತ್ತವೆ ಊರುಗಳು, ಮಾರಣ್ಯಗಳು, ಋಷಿಗಳು, ರಾಕ್ಸ್ರು, ಬೆಳೆದು ಬೈಗುಗಳು. ಇನ್ನು ಏನೇನು ಸುರಳೆ ಬಿಚ್ಚುತ್ತವೆ, ಜೀವ ಹಿಂಡುತ್ತವೆ. ಅಲ್ಲಿ ಊರಾಚೆ ವಸಂತದಲ್ಲಿ ಇತ್ತ ಪೌರುಷವನ್ನು ದುಂಡಿಸಿ ಹೆಣವಾಗ ಮುಗಿಸುತ್ತೇನೆ. ಮರದ ಬೊಮ್ಮೆಯ ಮೇಲೆ ನೋಡುತ್ತಿದ್ದೇನೆ ಸುತ್ತಲೂ ಎಂಥದ್ದು ಬಿಚ್ಚುಣಿಸಿ ಮೀಸೆ ತೀರುತ್ತವೆ. ಏರಬಾರದ ಕಡೆಗೆ ಇಳಿಯಬಾರದ ಕಡೆಗೆ ಇಳಿದು ಕೆಲಸಿ ಒಲಸಿ ಬೀಸಿ ಗೆಲದಾಟಬಾರದ ನಾನು ಕಾಯುತ್ತಿದ್ದೇನೆ ಉರಿಯ ಸೌದೆಗಳ ಚದಕಿ. ಪಾತ್ರೆಯಲ್ಲಿ ಕೊತ್ತ ಕೊತ್ತ ಕುಡಿದು ಕಾಯುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು. ಹಳೇದಿ